ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಕಂಟಕ ಎದುರಾಗಿದೆ. ಪ್ರತಿಮೆಯ ಸುತ್ತ ಇರುವಂತಹ ಸಣ್ಣ ಪುಟ್ಟ ಕಂಬಗಳು ನೆಲಕ್ಕೆ ಮಲ್ಕೊಂಡ್ಬಿಟ್ಟಿವೆ. ಬೆಂಗಳೂರಿನ ಸೆಂಟರ್ ಕೇಂದ್ರ ಭಾಗ ಅಲ್ಲಿರುವಂಥ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅದರ ಅವ್ಯವಸ್ಥೆ ಆಗಿಬಿಟ್ಟಿದೆ. ಸುತ್ತಮುತ್ತ ಒಂದಿಷ್ಟು ಕಂಬಗಳನ್ನು ನೆಟ್ಟಿದ್ದಾರೆ. ಆ ಕಂಬಗಳು ಬಿದ್ದು ಬಹಳ ಕಾಲಗಳೇ ಆಗಿದೆ. ರಾಯಣ್ಣ ಸರ್ಕಲ್, ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಗ್ರನೈಟ್ ಕಲ್ಲಿಂದ ನಿಲ್ಲಿಸಲಾಗಿರುವ ಕಂಬಗಳು ಸಂಪೂರ್ಣವಾಗಿ ಹಾಳಾಗಿವೆ, ಮುರಿದು ಬಿದ್ದಿವೆ, ವರ್ಷಗಳೇ ಕಳೆದು ಹೋಗಿವೆ. ಬಿಬಿಎಂಪಿಯವರು ನಮ್ಮನೇದೇನಾ ಅಂತ ಅಂದ್ಕೊಂಡು ಆರಾಮಾಗಿದ್ದಾರೆ. ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾಳೆ 15ನೇ ತಾರೀಕು ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವ ಇದೆ. ಆದಷ್ಟು ಬೇಗ ಸರಿ ಮಾಡಿ, ಜಯಂತ್ಯೋತ್ಸವದ ಒಳಗಾಗಿ ಸರಿ ಮಾಡಿ ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ. ಪ್ರತಿಮೆ ನಿರ್ಮಾಣ ಆಗಿದೆ, ಬಹಳ ಸುಂದರವಾಗಿದೆ. ಪ್ರತಿಮೆ ಸುತ್ತಮುತ್ತ ಮೇಂಟೆನೆನ್ಸ್ ಇಲ್ಲ. 1 ವರ್ಷದಿಂದ ಆ ಕಂಬಗಳು ಬಿದ್ದಿದ್ರು ಬಿಬಿಎಂಪಿ ಅಧಿಕಾರಿಗಳು ಯಾರೂ ತಲೆ ಕೆಡಿಸ್ಕೊಂಡಿಲ್ಲ. ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮಾಡೋದಕ್ಕೆ ಹೇಳಿದ್ದಾರೆ, ಮಾಡಿದ್ದಾರೆ, ಟೆಂಡರ್ ಆಗಿದೆ, ನಿಂತಿದೆ, ಅಷ್ಟೇ, ಮುಗಿತ್ ನಮ್ಮ ಕೆಲಸ, ಇನ್ನೇನು ನಮ್ಮ ಕೆಲಸ ಅನ್ನೋ ರೀತಿಯಲ್ಲಿ ಅಲ್ಲಿನ ಬಿಬಿಎಂಪಿ ಅಧಿಕಾರಿಗಳು ವರ್ತನೆ ಮಾಡ್ತಿದ್ದಾರೆ. ಅಲ್ಲಿನ ಕಂಬಗಳ ಪರಿಸ್ಥಿತಿ ಹೇಗಿದೆ ನೋಡಿ. ಕ್ವಾಲಿಟಿ ಆಫ್ ವರ್ಕ್ ಬಿಟ್ಬಿಡಿ, ಅದು ಅಟ್ಲೀಸ್ಟ್ ಬಿದ್ದಿದೆ, ಅದನ್ನು ಎತ್ತಿ ಒಂದು ಸರಿ ಮಾಡುವಂಥ ಪ್ರಯತ್ನಕ್ಕೂ ಕೂಡ ಯಾವ ಅಧಿಕಾರಿಗಳು ಬರದೇ ಇರೋದು ಒಂದು ರೀತಿ ವಿಪರ್ಯಾಸವೇ ಸರಿ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಗಮನಿಸ್ತಾ ಇದ್ದೀರಿ ನೀವು, ಆ ಕಂಬಗಳನ್ನು ಗಮನಿಸ್ತಾ ಇದ್ದೀರಿ, ಮುರಿದು ಬಿದ್ದಿವೆ. ಇದೇ ನಿನ್ನೆ ಮೊನ್ನೆ ಮುರಿದು ಬಿದ್ದಿದ್ದು ಅಥವಾ ಮೊನ್ನೆ ವಯನಾಡಲ್ಲಾಗಿರೋ ದುರಂತಕ್ಕೆ ಮುರಿದು ಹೋಗಿದ್ದಲ್ಲ. 1 ವರ್ಷ ಆಗಿದೆ ಮುರಿದು ಬಿದ್ದು. ಅದೇನು ಒಂದು ಫೆನ್ಸಿಂಗ್ ರೀತಿ ಮಾಡಿದ್ದಾರೆ, ಅದನ್ನು ಮುಟ್ಟಿದ್ರೆ ಬಿದ್ದು ಹೋಗುತ್ತೆ. ಅದು ಯಾವ ಫೆನ್ಸಿಂಗೋ ಗೊತ್ತಿಲ್ಲ. ಒಂದು ಪೈಪ್ ಇದೆ, ಆ ಗ್ರನೈಟ್ ಕಲ್ಲುಗಳು ಅಂತ ಹೇಳ್ತಾರೆ, ಆದರೆ ಅದೆಲ್ಲ ಮುರಿದು ಬಿದ್ದು ವರ್ಷಗಳೇ ಕಳೆದ್ರು. ಇವತ್ತವರೆಗೂ ಅದನ್ನು ರಿಪೇರಿ ಮಾಡೋದಕ್ಕೆ, ಅದರದೊಂದು ದುರಸ್ತಿ ಮಾಡೋದಕ್ಕೆ ಯಾರೂ ಬಂದಿಲ್ಲ. ಗ್ರನೈಟ್ ಕಲ್ಲುಗಳ ರೀತಿಯಲ್ಲಿ ಕಾಣುವ ವಸ್ತುಗಳನ್ನು ಬಳಕೆ ಮಾಡಿದ್ದಾರೆ, ಆದರೆ ಅದು ರಸ್ತೆ ಮೇಲೆ, ಆ ಪಾರ್ಕ್ ಒಳಗೆ, ಪಾರ್ಕ್ ಹೊರಗೆ ಎಲ್ಲ ಕಡೆ ಬಿದ್ದಿವೆ. ಇನ್ನಾದರೂ ಅಧಿಕಾರಿಗಳು ನೋಡಬೇಕು ಅನ್ನೋ ಸಾರ್ವಜನಿಕರ ಆಗ್ರಹ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ, ಕಿತ್ತೂರಿನ ನಾಡಿಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಸಂಗೊಳ್ಳಿ ರಾಯಣ್ಣ ಅವರ ಸ್ಟ್ಯಾಚು ಏನು ನಮ್ಮ ರೈಲ್ವೆ ನಿಲ್ದಾಣದಲ್ಲಿ ಇರುವಂಥದ್ದು ಭಾಳ ಸಂತೋಷಕರವಾದಂಥ ವಿಚಾರ. ಆದರೆ ಆಗಸ್ಟ್ 15ರಂದು ಈ ದೇಶಕ್ಕೆ ಸ್ವತಂತ್ರವನ್ನು ಬಂದಂತಹ ದಿವಸದಂದು ಸಂಗೊಳ್ಳಿ ರಾಯಣ್ಣ ಜನ್ಮದಿನಾಚರಣೆಯಿಂದ ನಮಗೆಲ್ಲ ಸಂಭ್ರಮದ ದಿನಾಚರಣೆ. ಈ ದೇಶ, ಈ ರಾಜ್ಯ ಸಂಭ್ರಮ ಆಚರಣೆ ಮಾಡುವಂಥದ್ದು. ನಾವು ಎಷ್ಟು ಸ್ವತಂತ್ರವಾಗಿ, ಎಷ್ಟು ಸ್ವತಂತ್ರ ನಮ್ಗೆ ಸಿಕ್ತು ಅಂತ ಎಷ್ಟು ಸಂಭ್ರಮ ಪಡ್ತೀವಿ, ಅದು 2 ನಾವು ಸಂಭ್ರಮ ಪಡ್ತೀವಿ ಸಂಗೊಳ್ಳಿ ರಾಯಣ್ಣ ಜನ್ಮದಿನಾಚರಣೆ ಅಂದರೆ. ಯಾಕೆ ನಮ್ಮ ನಾಡಿಗಳೆಲ್ಲ ಸಂಗೊಳ್ಳಿ ರಾಯಣ್ಣ ಹೆಸರು ಹೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಈಗಲೂ ಸಹ ಸಂಗೊಳ್ಳಿ ರಾಯಣ್ಣ ಅವರ ಹಲವಾರು ಜೀವನ ಚರಿತ್ರೆಯನ್ನು ನೋಡಿ ನಾವೆಲ್ಲ ಇವತ್ತು ಪ್ರೇರೇಪಣೆ ಆಗ್ತಾ ಇದ್ದೀವಿ. ಅಂತಹ ಸ್ಟ್ಯಾಚು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಮೆಜೆಸ್ಟಿಕ್ನಲ್ಲಿ ಇರುವಂಥದ್ದು. ಅದರ ಸುತ್ತಮುತ್ತ ಕಬ್ಬಿಣದ ತಗಡುಗಳು, ತಾಡುಗಳು ಏನೇನಿದೆ ಎಲ್ಲ ಕಿತ್ತು ಬರ್ತಾ ಇದೆ, ಎಲ್ಲ ಕಿತ್ತೋಗಿವೆ ಅಂತ ಹೇಳಿದ್ರೆ ನಮಗೆ ನಾಚಿಕೆಗೇಡಿನ ವಿಚಾರ. ಅವರ ಜನ್ಮದಿನಾಚರಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಬರ್ತಾ ಇದೆ. ಈ ಸಂದರ್ಭದಾದರೂ ಸಹ ನಿರ್ವಹಿಸುವಂಥ ಅಧಿಕಾರಿಗಳು ಈಗಲಾದರೂ ಅದನ್ನೆಲ್ಲ ಸಹ ಸಂಪೂರ್ಣವಾಗಿ ನಿರ್ವಹಿಸಿಕೊಂಡು. ಇತಿಹಾಸದ ಕೊರತೆ ಇದೆ. ಮಹಾನ್ ಇತಿಹಾಸ ಪುರುಷ ಅವರು. ಮತ್ತು ಇಡೀ ಭಾರತಕ್ಕೆ ಸ್ವತಂತ್ರಕ್ಕಾಗಿ ಪ್ರಪ್ರಥಮ ಕ್ರಾಂತಿಕಾರಿ ಕಿಡಿಯನ್ನು ಎಬ್ಬಿಸಿದ್ದು ಸಂಗೊಳ್ಳಿ ರಾಯಣ್ಣ. ಆದ್ರೆ ನಮ್ಮವ್ರಿಗೆ ಬೇಕಾಗಿಲ್ಲ, ಅವ್ರನ್ನ ಜಾತಿಲಿ ಕೂಡ ಹಾಕಿದ್ದಾರೆ. ಇದು ಈ ದೇಶದ ದುರಂತ. ಅವ್ರು ಕನ್ನಡ ಮಾಡೋಕ್ಕಿಂತ ಮುಂಚೆ ಸಾಹಿತಿಗಳನ್ನು, ಬರಹಗಾರನ, ಲೇಖಕರನ್ನ ಮತ್ತು ಎಕ್ಸ್ಪರ್ಟ್ ಇಂಜಿನಿಯರ್ಸನ್ನು ಇದು ವಿಶ್ವಮಟ್ಟದಲ್ಲಿ ಪ್ರಚಾರ ಆಗಬೇಕಾಯಿತು. ಇದು ವಿಶ್ವಮಟ್ಟದ ಒಂದು ದೊಡ್ಡ ಕನ್ನಡ ಆಗಬೇಕಾಯಿತು, ದೊಡ್ಡ ಪ್ರತಿಮೆ ಆಗಬೇಕಾಯಿತು. ಆಗಲಿಲ್ಲ. ಇದಕ್ಕೆ ಕಾರಣ ಅಂದರೆ ಬರೀ ಲಂಚ, ದುಡ್ಡು, ಕಮಿಷನ್ ಇವೇ ಹರಿದಾಡ್ತಾ ಇದೆ ಹೊರತು ನಮ್ಮ ಕ್ರಾಂತಿ ಪುರುಷರ ಬಗ್ಗೆ ಆಗ್ಬೋದು, ಮಹಾನ್ ಪುರುಷರ ಬಗ್ಗೆ ಆಗ್ಬೋದು, ಸ್ವತಂತ್ರದ ಹಿನ್ನೆಲೆಯನ್ನು ಸಂಗೊಳ್ಳಿ ರಾಯಣ್ಣ ಅವರ ಜೀವನ ಚರಿತ್ರೆ ನೀವು ನೋಡಿದಾಗ ಅವ್ರ ಕಾಡಲ್ಲಿ ಊಟ ಇಲ್ದಿರ ಎಲೆಗಳನ್ನು ತಿಂದು ಬದುಕಿದ್ದಾರೆ. ಅಂಥ ಕ್ರಾಂತಿಕಾರಿ ಎಲ್ಲರೂ ನೀವು ಕಾಣ್ಲಿಕ್ಕೆ ಸಾಧ್ಯನಾ? ಇಡೀ ಜನರಲ್ಲಿ ಕ್ರಾಂತಿ ಕಿಚ್ಚನ್ನು ಹಚ್ಚಿದ್ದು, ರಕ್ತದ ನರನಾಡಿಗಳಲ್ಲಿ ನಮ್ಮ ಭಾರತ ಅಂದ್ರೇನು, ನಮ್ಮ ಕರ್ನಾಟಕ ಅಂದ್ರೇನು, ಕ್ರಾಂತಿ ಅಂದ್ರೇನು, ಜನರಲ್ಲಿ ಆ ಸ್ವಾತಂತ್ರ್ಯದ ಕ್ರಾಂತಿಯನ್ನು ಹುಟ್ಟಿಸಿದ ಮಹಾನ್ ಪುರುಷನ ಒಂದು ಸ್ಥಿತಿ ಈ ರೀತಿ ಇದೆ ಅಂದರೆ ಇವರ ನಿರ್ಲಕ್ಷ್ಯ, ನಿರಭಿಮಾನ, ಜಾತಿ ಅಭಿಮಾನನ ಕಾರಣ ಅಂತ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇತಿಹಾಸದ ಕೊರತೆ ಇದೆ. ಮಹಾನ್ ಇತಿಹಾಸ ಪುರುಷ ಅವರು. ಮತ್ತು ಇಡೀ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಒಂದು ವಾಕ್ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರು ತುಂಬಾ ಸುಂದರವಾಗಿ ಕಾಣಿಸ್ಲಿ ಅಂತ ಹೇಳಿ ಬಿಬಿಎಂಪಿ ಕೆಲವೊಂದಿಷ್ಟು ಸರ್ಕಲ್ಗಳಲ್ಲಿ ಕೆಲವೊಂದಿಷ್ಟು ಸ್ಟ್ಯಾಚುಗಳನ್ನ ನಿರ್ಮಾಣ ಮಾಡಿದೆ. ಆದರೆ ಕೇವಲ ನಿರ್ಮಾಣ ಮಾಡಿದೆ ಹೊರತು ಯಾವುದೇ ರೀತಿ ನಿರ್ವಹಣೆ ಮಾಡ್ತಾ ಇಲ್ಲ. ಸದ್ಯ ನಾನಿವಾಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಇದ್ದೀನಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳಿದ್ರೆ ನಮ್ಮ ದೇಶಕ್ಕಾಗಿ ಹೋರಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ. ಈ ಒಂದು ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಈ ಒಂದು ಸ್ಟ್ಯಾಚುವನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 2005ರಲ್ಲಿ ಗುದ್ದಲಿ ಪೂಜೆ ಆಗುತ್ತೆ. 2010ರಲ್ಲಿ ಈ ಒಂದು ಸ್ಟ್ಯಾಚುವನ್ನು
ಉದ್ಘಾಟನೆ ಮಾಡಲಾಗುತ್ತೆ. ಆದರೆ ಕೇವಲ 14 ವರ್ಷದಲ್ಲಿ, ಅಂದರೆ 2010ರಲ್ಲಿ ಉದ್ಘಾಟನೆ ಆಗುತ್ತೆ. ಆದರೆ ಇವಾಗ 2024 ಕೇವಲ 14 ವರ್ಷದಲ್ಲಿ ಈ ಒಂದು ಸ್ಟ್ಯಾಚು ಇರುವಂತಹ ಜಾಗದ ಏನು ಪಿಲ್ಲರ್ಗಳು ಸೈಡಲ್ಲಿ ಹಾಕಿರ್ತಾರೆ, ಆ ಒಂದು ಸಣ್ಣ ಸಣ್ಣ ಪಿಲ್ಲರ್ಗಳು ಎಲ್ಲವೂ ಕೂಡ ಮುರಿದು ಹೋಗಿರುವಂತಹದ್ದು. ಈಗ ಆಗಸ್ಟ್ 15ಕ್ಕೆ ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟಿದ ಹಬ್ಬ ಇದೆ. ಈ ಒಂದು ಜಯಂತಿ ಸಮಯದಲ್ಲಿ ಯಾವುದೇ ರೀತಿ ನಿರ್ವಹಣೆಗಳು ಆಗ್ತಾ ಇಲ್ಲ. ಅಂದ್ರೆ ಇನ್ನು ಕೇವಲ ಇನ್ನೊಂದು ವಾರವಷ್ಟೇ ಇರುವಂಥದ್ದು ಆ ಒಂದು ಜಯಂತಿ ಆಚರಣೆಗೆ. ಬಟ್ ನೀವು ನೋಡ್ತಾ ಇರ್ಬೋದು, ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ರೀತಿಯಲ್ಲಿ ಸರ್ಕಲ್ಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಆದರೆ ಕೇವಲ ನಿರ್ಮಾಣ ಮಾಡುತ್ತೆ, BBMP ಯಾವುದೇ ರೀತಿ ನಿರ್ವಹಣೆ ಮಾಡಲ್ಲ. ನೀವು ನೋಡ್ತಾ ಇರ್ಬೋದು, ಎಲ್ಲವೂ ಕೂಡ ಗ್ರಾನೈಟ್ ಕಲ್ಲಲ್ಲಿ ಈ ಒಂದು ಸಣ್ಣ ಸಣ್ಣ ಪಿಲ್ಲರ್ಗಳನ್ನ, ಅಂದರೆ ಒಂದು ಬೇಲಿಯ ರೀತಿಯಲ್ಲಿ ಮಾಡಿರುವಂಥದ್ದು. ಆದರೆ ಇಲ್ಲಿ ಯಾವುದೇ ರೀತಿ ಈ ಒಂದು ನಿರ್ವಹಣೆ ಇಲ್ಲಿ ಸರಿಯಾಗಿ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಸಾಕಷ್ಟು ಬಾರಿ ಕೆಲವೊಂದಿಷ್ಟು ಸಾಮಾಜಿಕ ಕಾರ್ಯಕರ್ತರಾಗಿರಬಹುದು ಅಥವಾ ಸಾರ್ವಜನಿಕರೆಲ್ಲರೂ ಕೂಡ BBMPಗೆ ಈ ಒಂದು ವಿಚಾರದ ಬಗ್ಗೆ ಏನು ಮುಟ್ಟಿಸಿದ್ದಾರೆ, ಈ ರೀತಿಯಲ್ಲಿ ಹಾಳಾಗಿದೆ ಈ ಒಂದು ಸ್ಟ್ಯಾಚು ಇರುವಂತಹ ಜಾಗ ಅಂತ ಹೇಳಿ. ಹಾಗೆ ಈ ಒಂದು ಜಾಗ ಅಂತ ಹೇಳಿದ್ರೆ ಮೇನ್ ಜಂಕ್ಷನ್, ಮೆಜೆಸ್ಟಿಕ್ ಇಂದ ಬರುವವರೆಲ್ಲರೂ ಕೂಡ ಬಹುತೇಕರು ಈ ಒಂದು ಜಾಗದ ಮೂಲಕನೇ ಹಾದು ಹೋಗ್ಬೇಕಾಗತ್ತೆ. ಇಂತಹ ಮೇನ್ ಸಿಟಿಯಲ್ಲೇ ಈ ರೀತಿಯಲ್ಲಿ ಹಾಳಾಗಿರೋದು ನಿಜಕ್ಕೂ ಕೂಡ ವಿಪರ್ಯಾಸ. ಇದ್ರ ಜೊತೆಗೆ ಏನು ಇಲ್ಲಿ ಮೇಲ್ಗಡೆ ಲೈಟ್ಗಳನ್ನ ಹಾಕಿದ್ದಾರೆ, ಈ ಒಂದು ಲೈಟ್ಗಳು ಅಷ್ಟೇ, ಅಂದರೆ ರಾತ್ರಿ ಸಮಯದಲ್ಲಿ ಇದರಲ್ಲಿ ಇರುವಂತಹ ಕೆಲವೊಂದಿಷ್ಟು ಲೈಟ್ಗಳು ಕೂಡ ವರ್ಕ್ ಆಗೋದಿಲ್ಲ ಅಂತ ಹೇಳಿ ಸಾರ್ವಜನಿಕರು ಸಾಕಷ್ಟು ಬಾರಿ ಬೆಸ್ಕಾಂಗೂ ಹೇಳಿದ್ರು ಕೂಡ ಯಾವುದೇ ರೀತಿ ಇಲ್ಲಿ ನಿರ್ವಹಣಾ ಕಾರ್ಯಗಳಂತೂ ಆಗ್ತಾ ಇಲ್ಲ. ಇನ್ನು ಕೇವಲ 1 ವಾರದಲ್ಲಿ ಅಷ್ಟೇ ಸಂಗೊಳ್ಳಿ ರಾಯಣ್ಣ ಅವರ ಜಯಂತ್ಯೋತ್ಸವ ಇದೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಅವರು ನಿರ್ಮಾಣ ಮಾಡಿದಂತಹ ಸ್ಟ್ಯಾಚು ಇರುವಂತಹ ಜಾಗದಲ್ಲಿ ಎಲ್ಲವೂ ಕೂಡ ಹಾಳಾಗಿರುವಂಥದ್ದು. ಆದಷ್ಟು ಬೇಗ BBMP ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಅವರ ಜಯಂತಿ ಅಷ್ಟೊತ್ತಿಗೆ ಈ ಒಂದು ಜಾಗವನ್ನ ಸರಿ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ. ನಮ್ಮ ದೇಶಕ್ಕಾಗಿ ಹೋರಾಡಿದಂಥವರ ಏನು ಸ್ಟ್ಯಾಚು ಇರುವಂತಹ ಜಾಗಗಳು ಈ ರೀತಿಯಲ್ಲಿ ಹಾಳಾಗಿರೋದನ್ನ ಯಾರಿಗೂ ಕೂಡ ನೋಡೋಕ್ಕಾಗಲ್ಲ. BBMP ಆದಷ್ಟು ಬೇಗ ಇದನ್ನ ಸರಿಪಡಿಸಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀಹರಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.